ಎಷ್ಟು ವರ್ಷ ಆಯ್ತು ಓಪನ್ ಆಗಿ ಹೋಟ್ಲು? ನಾವು ಹೆಚ್ಚು ಕಮ್ಮಿ ಒಂದು 25 ವರ್ಷದಿಂದ ಮಾಡ್ತಾ ಇದೀವಿ. ಓಕೆ. ನಮ್ಮ ತಂದೆಯವರು ಅದ್ರ ಮುಂಚೆಯಿಂದ ಮಾಡ್ತಾ ಇದ್ದಾರೆ. ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಮಾಡ್ತಾ ಇದ್ರು. ಓಕೆ. ನಮ್ಮ ತಂದೆಯವರು ಒಂದು 15 ವರ್ಷ ಮಾಡಿದ್ರು ಸರ್ಕಲ್ ಅಲ್ಲಿ. ನಾವು ಒಂದು 40 ವರ್ಷದಿಂದ ಮಾಡ್ತಾ ಇದ್ವಿ. 40 ವರ್ಷದಿಂದ ಏನೆಲ್ಲ ಫೇಮಸ್ ಸರ್? ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಈವ್ನಿಂಗು ಟಿಫನ್ಗೆ ಒಂದು ಒಳ್ಳೆ ಜಾಗ ಬಂದಿದ್ದೀವಿ. ಸತ್ಯ ಯಾವುದಿದೆ? ಸೊ ಇದು ನಂದಿ ಫಾಸ್ಟ್ ಫುಡ್ ಅಂತ. ಎಲ್ಲಿದೆ ಎಕ್ಸಾಕ್ಟು ಹೊಸಕೋಟೆಯಲ್ಲಿ KEB ಆಫೀಸ್ ಹಿಂದೆಗಡೆನೇ ಇರೋದು. KEB ಬ್ರಿಡ್ಜ್ ಏನಿದೆ ಆ ಕೆಳಗಡೆ ಸ್ವಲ್ಪ ಮುಂದೆಗಡೆ ಬಂದರೆ ಸ್ವಲ್ಪ ಡೌನ್ ಬಂದರೆ ಫಸ್ಟ್ ಲೆಫ್ಟ್ ಬಂದ ತಕ್ಷಣ. ಸೊ ಈ ಜಾಗನ ನಮಗೆ ಇಂಟ್ರಡ್ಯೂಸ್ ಮಾಡಿದ್ದು ನಮ್ಮ ಸ್ನೇಹಿತರು ಹರೀಶ್ ಅಂತ. ಸೊ ರೀಸೆಂಟಾಗಿ ಕರ್ಕೊಂಬಂದು ದೋಸೆ ಎಲ್ಲ ತಿನ್ನಿಸು ಸಕ್ಕತ್ತಾಗಿತ್ತು. ಅದಕ್ಕೆ ಈ ಜಾಗನ ನಿಮಗೆ ಒಂದು ಕಂಪ್ಲೀಟ್ ಎಪಿಸೋಡ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಶೂಟ್ ಮಾಡಿ ತೋರಿಸ್ಬೇಕು ಅಂತ ಬಂದಿದ್ದೀವಿ. ಪರ್ಮಿಷನ್ನು ಕೊಟ್ಟಿದ್ದಾರೆ ಇನ್ನೇನಂತೆ. ಹೌದು. ಸೊ ಸಿಕ್ಕಾಪಟ್ಟೆ ಐಟಮ್ಗಳು ಚೆನ್ನಾಗಿ ಘಮ ಅಂತ ಇದ್ದಾವೆ ಇಲ್ಲಿ. ಸೊ ತಡ ಮಾಡೋದು ಬೇಡ, ಹೋಗ್ಬಿಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ನಂದೀಶ್ ಸರ್. ಎಷ್ಟು ವರ್ಷ ಆಯ್ತು ಓಪನ್ ಆಗಿ ಹೋಟ್ಲು? ನಾವು ಹೆಚ್ಚು ಕಮ್ಮಿ ಒಂದು 25 ವರ್ಷದಿಂದ ಮಾಡ್ತಾ ಇದೀವಿ. ಓಕೆ. ನಮ್ಮ ತಂದೆಯವರು ಅದ್ರ ಮುಂಚೆಯಿಂದ ಮಾಡ್ತಾ ಇದ್ದಾರೆ. ಓಕೆ. ಹೆಚ್ಚು ಕಮ್ಮಿ ಅವರೊಂದು ಮನೆ ಹತ್ರ ಮಾಡ್ತಾ ಇದ್ರು, ಇಡ್ಲಿ ದೋಸೆ ಆ ಥರ. ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಮಾಡ್ತಾ ಇದ್ರು. ಓಕೆ. ಆಮೇಲೆ ಹಂಗಾಗಿ ಅಲ್ಲಿ ಸ್ವಲ್ಪ ಕಮ್ಮಿ ಆದ್ಮೇಲೆ KEB ಸರ್ಕಲ್ ಕಡೆ ಬಂದ್ರಿ. ಹಂಗಾಗಿ ನಮ್ಮ ತಂದೆಯವರು ಒಂದು 15 ವರ್ಷ ಮಾಡಿದ್ರು ಸರ್ಕಲ್ ಅಲ್ಲಿ. ನಾವು ಒಂದು 40 ವರ್ಷದಿಂದ ಮಾಡ್ತಾ ಇದ್ವಿ. 40 ವರ್ಷದಿಂದ ಏನೆಲ್ಲ ಫೇಮಸ್ ಸರ್ ನಿಮ್ಮ ಹೋಟ್ಲಲ್ಲಿ? ನಮ್ಮ ಹತ್ರ ಮೇನ್ ಚಿತ್ರಾನ್ನ, ತಟ್ಟೆ ಇಡ್ಲಿಗೆ ಕೆಂಪು ಚಟ್ನಿ, ಒಣಮೆಣಸಿನಕಾಯಿ ಚಟ್ನಿ. ಓಕೆ. ಆಮೇಲೆ ಹಂಗಾಗಿ ಪೂರಿ, ವಡೆ. ಈಗ ಈ ಚಿತ್ರಾನ್ನ, ಟೊಮಾಟೊ ಬಾತು, ದೋಸೆ ಈಗ ಸ್ಟಾರ್ಟ್ ಮಾಡಿದ್ರಿ ಒಂದು 2-3 ವರ್ಷದ ಮುಂಚೆ. ನಮ್ದು ಹಳೆ ಬ್ರ್ಯಾಂಡ್ ಬಂದ್ಬಿಟ್ಟು ತಟ್ಟೆ ಇಡ್ಲಿ, ಚಿತ್ರಾನ್ನ, ಪೂರಿ, ಮಸಾಲೆ ವಡೆ. ಓಕೆ. ಎಷ್ಟು ವೆರೈಟಿ ಟಿಫನ್ ಸಿಗುತ್ತೆ ನಿಮ್ಮಲ್ಲಿ? ಸರ್ ನಮ್ಮ ಹತ್ರ ಶನಿವಾರ, ಸೋಮವಾರ, ಗುರುವಾರ ಮೆಂತ್ಯ ಬಾತು, ಪಲಾವ್ ಸಿಗುತ್ತೆ. ಓಕೆ. ಮಿಕ್ಕಿ ಟೈಮಲ್ಲಿ ಟೊಮಾಟೊ ಬಾತು, ಚಿತ್ರಾನ್ನ ರೆಗ್ಯುಲರ್, ಇಡ್ಲಿ ಪೂರಿ, ತಟ್ಟೆ ಇಡ್ಲಿ ರೆಗ್ಯುಲರ್. ರೈಸ್ ಮಾತ್ರ ವಾರದಲ್ಲಿ 3 ದಿವಸ ಚೇಂಜ್ ಮಾಡ್ತೀವಿ. ಓಕೆ. ದೋಸೆ ಯಾವ ವೆರೈಟಿ ದೋಸೆ? ಮಸಾಲೆ ದೋಸೆ ಇದೆ, ಪ್ಲೇನ್ ಇದೆ, ಸೆಟ್ ದೋಸೆ ಇದೆ. ಓಕೆ. ಬೆಣ್ಣೆ ಹಾಕ್ತೀರಾ? ಅದಾದ್ಮೇಲೆ ನಿಮ್ಮ ಹತ್ರ ಜಾಮೂನ್ ತಿಂದೆ ನಾನು ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ, ತುಂಬಾ ಚೆನ್ನಾಗಿತ್ತು. ಆ ಜಾಮೂನ್ ಎಲ್ಲ ನೀವೇ ಮಾಡೋದಾ, ಹೇಗೆ ಸರ್? ಅದ ನೀವೇ ಮಾಡೋದು ಸರ್. ಪ್ಲೇಸ್ ಬಂದ್ಬಿಟ್ಟು ಇಲ್ಲಿ KEB ಸರ್ಕಲ್, KEB ಆಫೀಸ್ ಹಿಂಭಾಗನೆ. ಓಕೆ. ಆಮೇಲೆ ನೀವ್ಯಾರು ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಹಳೆ ಮಲ್ಲೂರು ಬಸ್ ಸ್ಟ್ಯಾಂಡ್, ಕೋಲಾರ ಬಸ್ ಸ್ಟ್ಯಾಂಡ್ ಇತ್ತು. ಆದ್ರೂ ಟೌನಲ್ಲಿ ಇದ್ದೀವಿ ನಾವು. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? 6 ಗಂಟೆ, ಸಾಯಂಕಾಲ 6 ಗಂಟೆ. ಆಲ್ಮೋಸ್ಟ್ 6 ಗಂಟೆ ರೈಸ್ ಐಟಮ್ ರೆಡಿ ಇರ್ತದೆ. ಓಕೆ. 6:45, 7 ಗಂಟೆ ಬಂದ ಪೂರಿ, ದೋಸೆ, ತಟ್ಟೆ ಇಡ್ಲಿ ಪ್ರತಿಯೊಂದು ರೆಡಿ ಇರುತ್ತೆ. 6:45, 7 ಗಂಟೆ. ಕ್ಲೋಸ್ ಆಗೋದು 11:30. ಸೊ ರಜಾ ಏನಾದರೂ ಮಾಡ್ತೀರಾ ನಿಮ್ಮ ಹೋಟೆಲ್ಗೆ? ರಜೆನಿಲ್ಲ. ಏನಾದರೂ ಬೈ ಚಾನ್ಸ್ ಏನೋ ಕಾರ್ಯಕ್ರಮನೇ ಇದ್ದಾಗ ಬೇರೆ ಮಿಕ್ಕಿ ಟೈಮ್ ಎಲ್ಲೂ ಹೋಗೋದಿಲ್ಲ. ಓಕೆ ಸರ್. ಕಾರ್ಯಕ್ರಮ ಸ್ವಂತ ಏನಾದರೂ ಇದ್ದಾಗ ಮಾತ್ರ ಅಷ್ಟೇ. ಬೈ ಚಾನ್ಸ್ ಏನೇನು ಬೈದ್ರೆ ಎಲ್ಲೂ ಹೋಗೋದಿಲ್ಲ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್.
ಸರ್ ನನಗೆ ಒಂದು ಸಿಂಗಲ್ ಇಡ್ಲಿ ಸಾಗುನು ಚಟ್ನಿ ಕೊಡಿ, ವಡೆ ಏನು ಬೇಡ. ನಮ್ಮ ಸಿಂಗಲ್ ಇಡ್ಲಿ ಮತ್ತು ಸಾಗು ಎಲ್ಲ ಬಂದಿದೆ. ಇಡ್ಲಿ ಅಂತೂ ಸೂಪರಾಗಿ ಹ್ಯೂಜ್ ಕ್ವಾಂಟಿಟಿನಲ್ಲಿ ಮಾಡ್ತಾರೆ. ನೋಡಿ ಯಾವ ಥರ ಇದೆ ಅಂತ. ಬೆಣ್ಣೆ ಆಪ್ಷನಲ್ಲು, ಕೇಳಿ ತೊಗೊಬೇಕು. ಬೆಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸಖತ್ ಬಿಸಿ ಇದೆ. ಆಹಾ, ಫಸ್ಟ್ ಚಟ್ನಿಲಿ ಟ್ರೈ ಮಾಡ್ಬಿಡ್ತೀನಿ. ಇಲ್ಲಿ ಚಟ್ನಿನೇ ಹೈಲೈಟು. ಅವ್ರಗಳೇ ನಮ್ಮ ಕಡೆ ಕಳ್ಳೆ ಪಪ್ಪು ಅಂತೀವಿ. ಸೊ ಅದು ಸಕ್ಕತ್ತಾಗಿರುತ್ತೆ. ಒಳ್ಳೆ ಕೆಂಮೆಣ್ಸಿನ್ಕಾಯಿ ಹಾಕಿರ್ತಾರೆ, ರೆಡ್ ಚಟ್ನಿ ಸೂಪರು. ಇಡ್ಲಿ ಜೊತೆ ಅಂತೂ ಅದ್ಭುತವಾದ ಕಾಂಬಿನೇಷನು. ಸಖತ್ ಬಿಸಿ ಇದೆ, ಆಗ್ತಾಯಿಲ್ಲ. ಸ್ವಲ್ಪ ಮುರ್ಕೊಂಡು ಸಾಗುನಲ್ಲಿ ಪಲ್ಟಿ ಹೊಡಿಸಿ ಫ್ರೈ ಮಾಡಿಬಿಡ್ತೀನಿ. ನೋಡಿ ಯಾವ ಥರ ಹೊಗೆ ಆಡ್ತಾ ಇದೆ. ಬೆಣ್ಣೆ ಹಾಕಿದ್ದಾರೆ ಇಡ್ಲಿ ಮೇಲೆ, ಬಿಸಿ ಬಿಸಿ ಇಡ್ಲಿ ಮೇಲೆ. ಆ ಸಾಗು ಜೊತೆನಲ್ಲಿ ತಿನ್ನೋಕ್ಕೆ ಇನ್ನೂ ಸಖತ್ತಾಗಿದೆ. ಇನ್ನು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಇಡ್ಲಿ ಚಟ್ನಿ ಜೊತೆ ಕಾಂಬಿನೇಷನ್ ಮಾಡ್ತೀನಿ ಅಂತೂ ಧೂಳು ಧಮಾಕ. ನಾನು ಒಡೆ ಸಾರಿ, ನನಗೆ ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬರು ಕರ್ಕೊಂಬಂದಿದ್ರು. ಆವಾಗಲೇ ಚಟ್ನಿಗೆ ನಾನು ಫಿದಾ ಆಗ್ಬಿಟ್ಟೆ. ಸೊ ಅದ್ಭುತವಾದ ಒಂದು ಚಟ್ನಿ. ಚಿತ್ರಾನ್ನ ತೊಗೊಂಡ್ರು ಚಟ್ನಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೂಪರ್. ಈ ಕಡೆ ಬಂದರೆ KEB ಆಫೀಸ್ ಹಿಂದ್ಗಡೆನೇ, KEB ಸರ್ಕಲ್ಲು ನೆಕ್ಸ್ಟ್ ಲೆಫ್ಟೇನೇ ಇದು. ಆರಾಮಾಗಿ ಬನ್ನಿ, ಕಾರಲ್ಲೆಲ್ಲಾದರೂ ಪಾರ್ಕ್ ಮಾಡ್ಬೋದು. ಸೊ ಬಂದು ಒಂದು ಈವ್ನಿಂಗ್ ಟಿಫನ್ನು ತಿನ್ಕೊಂಡು ಹೋಗ್ಬೋದು ಇಲ್ಲಿಂದ. ನಾನು ಇಡ್ಲಿ ಖಾಲಿ ಮಾಡ್ಬಿಟ್ಟು ನನ್ನ ಫೇವ್ರೇಟ್ ಇಲ್ಲಿ ಮಸಾಲೆ ದೋಸೆ ಸಖತ್ತಾಗಿರುತ್ತೆ, ಒಳ್ಳೆ ಕಲರು. ಇವತ್ತು ಮಾಸ್ಟ್ರು ಬೇರೆ ಬಂದಿಲ್ಲ ಅಂತ ಓನರೇ ಆಗ್ತಾಯಿದ್ದಾರೆ. ಸೊ ನಮ್ಮ ಮಾಸ್ಟ್ರು ಬಂದಿದ್ದರೆ ಇನ್ನೂ ಕಲರ್ಫುಲ್ಲಾಗಿ ದೋಸೆ ಹಾಕ್ತಾರೆ ಅಂತ ಹೇಳ್ತಾಯಿದ್ರು. ದೋಸೆ ತೊಗೊಂಡು ಸಿಗ್ತೀನಿ, ನೋಡ್ತಾರೆ. ಸರ್ ನನಗೊಂದು ಸಿಂಗಲ್ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ, ಒಂದೇ ಪೂರಿ ಸಾಕು ಕೊಡಿ ಸರ್. ಎಸ್, ಇಲ್ಲೇ ಹುಡುಗರಿಗೆ. ಸೊ ಪೂರಿ ಸುಡ್ತಾ ಇದ್ರು, ಒಂದು ದೊಡ್ಡದ ಒಂದು ಬಾಣಲಿಯಲ್ಲೇ ಹಾಕ್ಕೊಂಡು ಒಂದು ಲಾಟ್ ಒಂದೊಂದು ಸಲಿಗೆ ಒಂದು 50-60 ಪೂರಿನೇ ಸುಡ್ತಾಯಿದ್ರು. ಸೊ ಪೂರಿ ಸೈಜು ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು, ಯಾವ ಥರ ನೀಟಾಗಿ ಎಣ್ಣೆಯಲ್ಲಿ ಸುಟ್ಟಿದ್ದಾರೆ ಅಂತ. ಅದಾದಮೇಲೆ ನನಗೆ ಇಷ್ಟ ಆಗಿದ್ದೇನು ಅಂದರೆ ಈ ಆಲೂಗಡ್ಡೆ ಪಲ್ಯ ನೋಡಿ. ಆಲೂಗಡ್ಡೆ ಪಲ್ಯನೇ ನನಗೆ ಇಷ್ಟು ಮೆತ್ತಿಗಿರಬೇಕು ನೋಡಿ. ಈ ಥರ ಇದು ದೋಸೆಗೆ ಹಾಕ್ತಾಯಿದ್ರು, ನಾನು ಪೂರಿಗೆ ಹಾಕ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ತೊಗೊಂಡೆ. ಗಟ್ಟಿ ಚಟ್ನಿ ಹಾಕ್ಸ್ಕೊಂಡಿದ್ದೀನಿ, ಜೊತೆಲಿ ಒಂದು ವಡೆ ಹಾಕ್ಸ್ಕೊಂಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಐಟಮ್ ಇದೆ, ಅದಕ್ಕೆ ಒಂದೇ ಒಂದು ಪೂರಿ ಮಾತ್ರ ಹಾಕ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ಪೂರಿ ತಿನ್ಬಿಟ್ಟು ಇನ್ನೊಂದು ಐಟಮ್ಗೆ ಹೋಗ್ತೀನಿ. ಸೊ ಫಸ್ಟ್ ಪೂರಿ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಸೊ ನೋಡಿ ಪೂರಿ ನೋಡಿದ್ರಲ್ಲ ಹೇಗಿತ್ತು ಅಂತ. ಸೊ ಹಾಗೆ ಪೂರಿನ ಮುರ್ಕೊಂಡು ಒಂದು ಪಲ್ಯ ಜೊತೆ ಹದ್ಕೊಂಡು ಚಟ್ನಿ ಜೊತೆ ಸೇರಿಸ್ಕೊಂಡು ಟೇಸ್ಟ್ ಮಾಡ್ತೀನಿ. ಸೂಪರ್. ಆ ಪೂರಿ, ಆ ಪಲ್ಯ, ಆ ಚಟ್ನಿ ಮೂರು ಕಾಂಬಿನೇಷನು ಸೂಪರು. ಪೂರಿನೂ ಅಷ್ಟೇ ತುಂಬ ನೀಟಾಗಿದೆ, ಎರಡೇ ಬೇಳೆಲ್ಲಿ ಮುರ್ಕೊಂಡು ತಿನ್ಬೋದು. ಸ್ಪೆಷಲಿ ಹೇಳ್ಬೇಕಂದ್ರೆ ಪಲ್ಯ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದ್ರ ಜೊತೆ ಈ ಗಟ್ಟಿ ಚಟ್ನಿನೂ ಅಷ್ಟೇ ಸೂಪರ್. ಪೂರಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಈ ಪಲ್ಯ ಜೊತೆ ಕೆಲವರು ನೋಡಿದೆ ತಟ್ಟೆಯಲ್ಲಿ ಸಾಗು ಹಾಕ್ಕೊಂಡು ತಿಂತಾಯಿದ್ರು, ಅದು ಇನ್ನೂ ಚೆನ್ನಾಗಿರುತ್ತೆ ಅದು. ಸೊ ನನಗೆ ಈ ಪಲ್ಯ ಇಷ್ಟ, ಅದಕ್ಕೆ ಪಲ್ಯ ಜೊತೆ ತಿಂತಾಯಿದ್ದೀನಿ ನಾನು. ಸಣ್ಣ ಉದ್ದಿ ನೋಡಿ, ಫುಲ್ಲು ಕ್ರಿಸ್ಪಿ, ಯಾವ ಥರ ಇದೆ ನೋಡಿ. ಸೂಪರ್, ತುಂಬ ಚೆನ್ನಾಗಿದೆ. ಕ್ರಿಸ್ಪಿನೆಸ್ಸು ಒಡೆದು ತುಂಬ ಚೆನ್ನಾಗಿದೆ. ಈ ಒಂದು ಚಟ್ನಿ ಜೊತೆ ಆ ಕಾಂಬಿನೇಷನ್ನು ಇನ್ನೂ ಸೂಪರಾಗಿದೆ ಇದು. ಸೊ ಇಲ್ಲೆಲ್ಲ ಕೂತ್ಕೊಂಡು ಅರ್ಧ ಗಂಟೆ 1 ಗಂಟೆ ಎಲ್ಲ ಮಾಡೋಕ್ಕಾಗಲ್ಲ. ಬರಬೇಕು, ನಿಂತ್ಕೊಬೇಕು, ಹಾಕ್ಸ್ಕೊಬೇಕು, 10 ನಿಮಿಷ ತಿಂತಾ ಇರಬೇಕು, ಕೈ ತೊಳ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ, ಜಾಗ ಅಷ್ಟೇ. ಸೂಪರ್. ನೆಕ್ಸ್ಟು ಇನ್ನೊಂದು ಫುಡ್ ಹಾಕ್ಸ್ಕೊಂಬರ್ತೀನಿ, ಈಗ ಕಾಯ್ತಾ ಇರ್ರಿ. ಸರ್ ಒಂದು ದೋಸೆ ಕೊಟ್ಬಿಡಿ ನನಗೆ. ಸೊ ಬೆಣ್ಣೆನ ನೀಟಾಗಿ ದೋಸೆ ಮೇಲೆ ಹಚ್ಬಿಡ್ತೀನಿ. ಸೊ ಬೆಣ್ಣೆ ಆಪ್ಷನಲ್ಲು, ಕೇಳಿ ತೊಗೊಳ್ಳಿ. ನಾವು ಕೇಳಿ ತೊಗೊತಾ ಇದ್ದೀವಿ. ಸೊ ಸೆಂಟ್ರಲ್ಲಿ ಮುರಿತೀನಿ ನೋಡಿ ಯಾವ ಥರ ಇದೆ. ಹಾ ಬೆಣ್ಣೆ ಹಚ್ಚಿರೋದು, ಆಲೂಗಡ್ಡೆ ಸಾಫ್ಟಾಗಿರೋ ಪಲ್ಯ ಸಖತ್ತಾಗಿದೆ. ನೋಡೋಕ್ಕೇ ಟೇಸ್ಟ್ ಮಾಡಿಬಿಡ್ತೀನಿ. ಮೇನು ಕೆಂಪು ಚಟ್ನಿ ಸಖತ್ತಾಗಿ ಉಜ್ತಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಆ ಕೆಂಪು ಚಟ್ನಿ ಉಜ್ಜೋ ದೋಸೆನೇ ಕಣ್ಮರೆ ಆಗ್ಬಿಟ್ಟಿದೆ. ಓಹೋ, ಧೂಳು ಮಾಕ. ಚೆನ್ನಾಗಿ ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಪಲ್ಯ, ಚಟ್ನಿ ಸೂಪರ್ ಕಾಂಬಿನೇಷನ್ ಇರೋ ಸಖತ್ ದೋಸೆ, ಮಿಸ್ ಮಾಡೋಂಗಿಲ್ಲ.
ಬನ್ನಿ, ಒಳ್ಳೆ ಈವ್ನಿಂಗ್ ಟಿಫನ್ನ ಎಂಜಾಯ್ ಮಾಡ್ಬೋದು. ಇಡ್ಲಿ, ದೋಸೆ, ರೈಸ್ ಬಾತ್ ಸಿಗುತ್ತೆ ಮತ್ತು ಪೂರಿ ಸಾಗು ಅಷ್ಟೇ. ತುಂಬ ಲಿಮಿಟೆಡ್ ಮೆನು. ದೋಸೆ ಮಾತ್ರ ಮಿಸ್ ಮಾಡೋಂಗೇ ಇಲ್ಲ. ಅಲ್ಟಿಮೇಟ್ ಮಸಾಲೆ ದೋಸೆ, ಅದು ಈ ಬೆಲೆಗೆ. ಮಿಸ್ ಮಾಡದೇ ಇರೋವಂಥ ಒಂದು ಜಾಗ ಖಂಡಿತ ವಿಸಿಟ್ ಮಾಡಿ. ಈಗ ನಾನು ಈ ದೋಸೆ ಮುಗಿಸ್ಬಿಟ್ಟು ಒಂದು ಸ್ಪೆಷಲ್ ಐಟಮ್ ಜೊತೆ ನಾನು ಸೋಮು ಔಟ್ ಆಫ್ ಸಿಗ್ತೀವಿ, ನೋಡ್ತಾರೆ. ಚಿತ್ರಾನ್ನ ರೆಗ್ಯುಲರಾಗಿ ಡೈಲಿ ಸಿಗುತ್ತೆ. ನೋಡಿ ಯಾವ ಥರ ಇದೆ. ಒಂದು ಪ್ಲೈನ್ ಚಿತ್ರಾನ್ನ ಅಂತ ಹೇಳ್ಬೋದು. ಕಡಲೆ ಬೀಜ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಸಾಸಿವೆ, ಉದ್ದಿನಬೇಳೆ ಎಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ. ರೈಸ್ ಕ್ವಾಲಿಟಿನೂ ಅಷ್ಟೇ ನೋಡಿ, ಸಣ್ಣ ರೈಸು ಯಾವ ಥರ ಇದೆ. ಸೊ ಬರೀ ಚಿತ್ರಾನ್ನನೇ ಸ್ವಲ್ಪ ಕರಿಬೇವಿನ ಸೊಪ್ಪು ಜೊತೆ ಸೇರಿಸ್ಕೊಂಡು ತಿಂತೀವಿ. ಸೂಪರ್ ಚಿತ್ರಾನ್ನ, ಲೈಟಾಗಿದೆ. ರಾತ್ರಿ ಹೊತ್ತು ಯಾರನ್ನ ಜರ್ನಿ ಹೋಗೋರು ಬಂದು ಇಲ್ಲಿ ತಿನ್ಕೊಂಡು ಆರಾಮಾಗಿ ಹೋಗ್ಬೋದು. ಚಟ್ನಿ ಗಿಟ್ನಿ ಬೆಳೆಸ್ಕೊಂಡ್ರೆ ಸ್ವಲ್ಪ ಖಾರವಾಗಿರುತ್ತೆ. ಚೆನ್ನಾಗಿದೆ. ಎಲ್ಲ ಕಾಳು ಎಲ್ಲ ಅದ್ರ ಜೊತೆ ಸೇರೋದ್ರಿಂದ ಚೆನ್ನಾಗಿದೆ. ಸೊ ತಿನ್ನೋಣ ಅದನ್ನು. ಆಮೇಲೆ ಪಲಾವ್ ನೋಡಿ. ಸೊ ಪಲಾವ್ ಅಂತ ಹೇಳಿದೆ, ಇದು ಆ್ಯಕ್ಚುಲಿ ಮೆಂತ್ಯ ಪಲಾವ್ ಇದು. ಸೊ ಅದಕ್ಕೆ ತರಕಾರಿ ಹುಡುಕ್ತಿದ್ದೆ, ತರಕಾರಿ ಸಿಗಲಿಲ್ಲ. ಮೆಂತ್ಯ ಸೊಪ್ಪು ಜಾಸ್ತಿ ಇದೆ. ರೈಸು ಮುಟ್ತಾ ಇದ್ರೆ ಮೆತ್ತಗಿದೆ, ಹಾಗೆ ಕಲಿಸ್ಕೊಳ್ತಾ ಇದ್ದರೆ ಹಾಗೆ ಮೆಂತ್ಯ ಬಾತು ಘಮ ಮೂಗು ಬಡಿಯುತ್ತೆ. ಅದ್ಭುತ, ಚೆನ್ನಾಗಿದೆ. ಯಾವುದೂ ಮಿಸ್ ಮಾಡೋಂಗಿಲ್ಲ. ಬನ್ನಿ, ನಿಮ್ಗೆ ಯಾವುದಾದ್ರು ಇಷ್ಟನೋ ತಿನ್ನಿ. ಕಮೆಂಟ್ ಬಾಕ್ಸಲ್ಲಿ ಏನು ತಿಂದ್ರಿ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಮಾಡಿ. ಸೊ ಜಾಸ್ತಿ ಹೇಳಲ್ಲ ಇದ್ರ ಬಗ್ಗೆ. ಬಂದಾಗ ಒಂದು ಲೈಟ್ ಫುಡ್ಡು, ಬ್ರೇಕ್ಫಾಸ್ಟು ಅಂದರೆ ಈವ್ನಿಂಗ್ ಬ್ರೇಕ್ಫಾಸ್ಟ್ ಇದು, ಬಂದು ಟೇಸ್ಟ್ ಮಾಡಿ. ಸೊ ಸತ್ಯ ಹೇಗಿತ್ತಲ್ಲ? ಸೂಪರ್, ಒಳ್ಳೆ ದೋಸೆ, ಇಡ್ಲಿ, ಹಾಂ, ಲಾಸ್ಟ್ನಲ್ಲಿ ಡ್ರೈ ಜಾಮೂನು ಮಿಸ್ ಮಾಡೋಂಗೇ ಇಲ್ಲ. ಸೂಪರ್ ಸ್ಪೆಷಲ್ ಐಟಮ್ ಇದು. ಈ ಜಾಗ ತೋರಿಸ್ಕೊಟ್ಟ ನಮ್ಮ ಹರೀಶ್ ಅವ್ರಿಗೆ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ಸೊ ಓವರಾಲಾಗಿ ಹೇಳಬೇಕು ಅಂದರೆ ಒಂದು ಸೂಪರ್ ಬಜೆಟ್ನಲ್ಲಿ ಒಂದು ಒಳ್ಳೆ ದೋಸೆ, ಇಡ್ಲಿ, ನೀನು ತಿಂದಂಥ ಪೂರಿ, ರೈಸ್ ಬಾತ್ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಸೊ ಬಂದು ಟ್ರೈ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕೋದ್ರೆ ಮಾತ್ರ ಮರಿಬೇಡಿ. ತುಂಬ ಹೈವೇಗೆ ಅಟ್ಯಾಚೇ ಇದೆ. KB ಸರ್ಕಲ್ ಪಕ್ಕದಲ್ಲೇ ಫಸ್ಟು ಲೆಫ್ಟು. ಸೊ ಆರಾಮಾಗಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ತಿಂದ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎവിടെ ನಿಮ್ಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.